ಮುಳ್ಳಿನ ಮೇಲೆ ಬೀಳೋ ಜನರು ಸಣ್ಣ ಪುಟ್ಟ ಗಾಯಗಳಾದ್ರೂ ಮಾಯವಾಗುತ್ತೆ. ಇದರ ಹಿನ್ನೆಲೆ ಏನು ಗೊತ್ತಾ? ಇದುವೇ ಈ ಹೊತ್ತಿನ ವಿಶೇಷ ಮುಳ್ಳಿನ ಸೇವೆ. ಸಾಮಾನ್ಯವಾಗಿ ಜಾತ್ರೆ ಕಾರ್ತಿಕಗಳೆಂದ್ರೆ ಅಲ್ಲಿ ರಥೋತ್ಸವ, ಉತ್ತತ್ತಿ, ಬಾಳೆಹಣ್ಣುಗಳದ್ದೇ ಕಾರುಬಾರು. ಆದ್ರೆ ಕೊಪ್ಪಳದಲ್ಲಿ ನಡೆಯೋ ಜಾತ್ರೆ ಮಾತ್ರ ಡಿಫ್ರೆಂಟ್. ಅಲ್ಲಿ ಮುಳ್ಳುಗಳದ್ದೇ ದರ್ಬಾರು. ಏನಿದು ಮುಳ್ಳಿನ ಜಾತ್ರೆ ಅಂತೀರಾ? ಅದರ ಬಗ್ಗೆ ಹೇಳೋದಕ್ಕಿಂತ ನೋಡ್ಕೊಂಡು ಬಂದ್ರೇನೆ ಚೆನ್ನಾಗಿರತ್ತೆ. ಇದೊಂದು ಚಿಕ್ಕದಾದ ಊರು. ಹೆಸರು ಲೇಬಗೇರಿ. ಜಿಲ್ಲಾ ಕೇಂದ್ರ ಕೊಪ್ಪಳದಿಂದ 10 ಕಿಲೋಮೀಟರ್ ದೂರವಿರುವ ಈ ಗ್ರಾಮದ ಆರಾಧ್ಯ ದೈವ ಮಾರುತೇಶ್ವರ. ಈ ದೇವಸ್ಥಾನದ ಕಾರ್ತಿಕೋತ್ಸವ ಚಟ್ಟಿ ಅಮಾವಾಸ್ಯೆ ಕಳೆದ 5ನೇ ದಿನಕ್ಕೆ ನಡೆಯುತ್ತೆ. ಜಾತ್ರೆಯ ಸ್ಪೆಷಲ್ ಅಂದ್ರೆ ಮುಳ್ಳು ಹಾರುವ ಸೇವೆ. ಹಿಂದಿನ ಕಾಲದಾಗಿದ್ದ ಇದೇ ಥರ ಮಾಡ್ಕೊಂತ ಬಂದಿದ್ದಾರೆ. ಹಿರಿಯವ್ರ ಕಾಲಕ್ಕಿಂತ ಕಾರಿ ಮುಳ್ಳು ಆಗ್ತದೆ. ಇಡೀ ಊರು ಜನ ಮುಳ್ಳಿನ ಮೇಲೆ ಬೀಳ್ತಾರೆ. ಒಂದು ಹೂವಿನ ಹಾಸಿಗೆ ಮೇಲೆ ಬಿದ್ದಾಗ ಆಗ್ತದೆ. ಯಾರಿಗೇನೋ ಆಗೋದಿಲ್ಲ. ಹೂವಿನ ಥರವಾಗಿ ಆಗ್ತದೆ ಅದು. ಮತ್ತು ಯಾರಿಗೇನು ಆಗೋದಿಲ್ಲ. ನಾವು ಇದರ ತಗೊಂಡಾಗಿ ಬೆಳಿಗ್ಗೆ ಹೋಗ್ತೀವಿ, ದೀಪೋತ್ಸವ ಮಾಡ್ತೀವಿ. ಆಮೇಲೆ ಎಲ್ಲ ದೇವ್ರ ನಮಸ್ಕಾರ ಆಗ್ತಾರೆ. ಮತ್ತು ಇದನ್ನು ಕಲ್ಲಿಲೆ ಕಟ್ ಮಾಡಿ ನಾವು ತರ್ತೀವಿ. ಆದರೆ ಕೆಬ್ಬಣ ಏನೋ ಮುಟ್ಟು. ಮುಳ್ಳಿನ ಸೇವೆಯಲ್ಲಿ ಗ್ರಾಮದ ಎಲ್ಲಾ ವರ್ಗದ ಜನರು ಪಾಲ್ಗೊಳ್ತಾರೆ. ಯುವಕರು, ಮಕ್ಕಳು, ವಯೋವೃದ್ಧರು ಸಹ ಈ ಮುಳ್ಳಿನ ಮೇಲೆ ಹಾರುವ ಸೇವೆಯಲ್ಲಿ ಭಾಗವಹಿಸುತ್ತಾರೆ. ಸಣ್ಣ ಪುಟ್ಟ ತರಚಿದ ಗಾಯಗಳಾಗಿರುತ್ತವೆ. ಆದರೆ ರಾತ್ರಿ ಕಂಬಳಿ ಹೊದ್ಕೊಂಡು ಮಲಗಿದರೆ ಸಾಕು, ಎಲ್ಲ ಮಾಯವಾಗ್ಬಿಡುತ್ತಂತೆ. ಇದಕ್ಕೆಲ್ಲ ಮಾರುತೇಶ್ವರನ ಮಹಿಮೆ ಕಾರಣ ಅಂತಾರೆ ಮುಳ್ಳು ಸೇವೆಯಲ್ಲಿ ಪಾಲ್ಗೊಂಡವರು. ನಾವು ಯುವಕರೆಲ್ಲ ಉತ್ಸಾಹದಿಂದ ಮುಳ್ಳಲ್ಲೆಲ್ಲ ಇದು ಮಾಡ್ತಾರೆ ಸರ್. ಅವ್ರು ಯಾವುದೋ ನೋವು ಏನು ಕಾಣಿಸಲ್ಲ ಮುಳ್ಳಲ್ಲಿ. ಎಲ್ಲರೂ ಖುಷಿಯಿಂದ ಹಾರಾಟ ಮಾಡ್ತಾರೆ. ಏನು ನೋವು ಕಾಣಿಸಲ್ಲ ಸರ್. ಏನು ನೋವು ಕಾಣಿಸಿದ್ರು ಬೆಳಗ್ಗೆ ಅವರು ಏನೋ ಕಂಬಳಿ ಹೊದ್ಕೊಂಡು ಮಲ್ಕೊಂತಾರೆ. ಅದ್ರಲ್ಲಿ ಮುಳ್ಳು ಮೈ ಒಳಗೆ ಏನೇ ಮುಳ್ಳು ಹೋಗೋದಕ್ಕೆ ಮುಳ್ಳು ಬೆಳಗ್ಗೆ ಎದ್ದ ಅವೆಲ್ಲ ಮುಳ್ಳು ಉದುರಿರ್ತಾವೆ. ಯಾವುದೇ ಗಾಯಗಳು ಆಗಲ್ಲ. ಇದರಿಂದ ನಾವು ದೇವರಿಗೆ ನಮ್ಮ ಭಕ್ತಿಯನ್ನು ಅರ್ಪಿಸ್ತೀವಿ. ಮುಳ್ಳು ಹಾರುವ ಸೇವೆ ಗ್ರಾಮಸ್ಥರ ಪಾಲಿಗೆ ಭಕ್ತಿಯ ಪ್ರತೀಕ. ತಲಾಂತರದಿಂದ ಇದನ್ನು ಆಚರಿಸಿಕೊಂಡು ಬರಲಾಗಿದೆ. ಅದು ಇಂದಿಗೂ ಮುಂದುವರೆದುಕೊಂಡು ಬಂದಿದೆ. ಪ್ರತಿಯೊಂದು ಆಚರಣೆಗೂ ತನ್ನದೇ ಆದ ಇತಿಹಾಸವಿರುತ್ತೆ. ಅದೇ ರೀತಿ ಲೇಬಗೇರಿಯ ಮುಳ್ಳು ಸೇವೆಗೆ ಅದರದ್ದೇ ಆದ ಹಿನ್ನೆಲೆ ಇದೆ. ಏನಿದು ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ಒಬ್ಬರ ನಂತರ ಮತ್ತೊಬ್ಬರು ಅನ್ನೋ ಹಾಗೆ ಮುಳ್ಳಿನ ಮೇಲೆ ಬೀಳ್ತಾರೆ. ಇದನ್ನೇ ಕೆಲ ಜನರು ಸುತ್ತಮುತ್ತ ನಿಂತ್ಕೊಂಡು ನೋಡ್ತಾರೆ. ಅಂದಹಾಗೆ ಈ ರೀತಿ ಮುಳ್ಳಿನ ಮೇಲೆ ಬೀಳೋದಕ್ಕೂ ಒಂದು ಹಿನ್ನೆಲೆ ಇದೆ. ಗ್ರಾಮಸ್ಥರು ಹೇಳೋ ಪ್ರಕಾರ ರಾಮಾಯಣದ ಕಥೆಗೂ ಲೇಬಗೇರಿಯ ಈ ಆಚರಣೆಗೂ ಸಂಬಂಧ ಇದೆಯಂತೆ. ಶ್ರೀರಾಮನ ಸೀತೆಯನ್ನು ರಾವಣಾಸುರ ತಗೊಂಡೋಗಿ ಲಂಕೆಯಲ್ಲಿ ಇಟ್ಟಾಗ ಅವಳನ್ನ ಪತ್ತೆ ಮಾಡೋಕ್ಕೋಸ್ಕರ ಆಂಜನೇಯ ಸಮುದ್ರ ದಾಟಿ ಹೋಗಿ ಅವಳಿಗೆ ಉಂಗುರ ತಲುಪಿಸ್ತಾನೆ. ಶ್ರೀರಾಮನ ಗುರುತನ್ನು ತಲುಪಿಸ್ತಾನೆ. ತಲುಪಿಸಿದ ಉತ್ತರವನ್ನು ವಾಪಸ್ ತಂದು ಕಪಿಸೈನ್ಯಕ್ಕೆ ತಿಳಿಸ್ತಾನೆ. ಕಪಿಸೈನ್ಯ ತಿಳಿಸಿದ ತಕ್ಷಣ ಕಪಿಸೈನ್ಯ ಫುಲ್ ಎಂಜಾಯ್ ಆಗಿ ಕಾಡಲ್ಲಿ ಆ ಥರ ಹರಡ್ತಿರ್ತಾರೆ.
ಯಾವುದು ಮುಳ್ಳನ್ನು ಲೆಕ್ಕ ಸಿಗಲ್ಲ, ಯಾವುದು ಲೆಕ್ಕ ಸಿಗಲ್ಲ. ಆ ಥರ ಹರಿಯುತ್ತಲ್ಲಿ ಅದೇ ಒಂದು ಖುಷಿನೇ ಈ ನಮ್ಮ ಆಚರಣೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ವಾನರ ಸೇನೆ ರಾವಣನಿಂದ ಸೀತೆಯನ್ನ ಬಿಡಿಸಿಕೊಳ್ಳುವ ಮೂಲಕ ದುಷ್ಟ ಶಕ್ತಿಗಳಿಗೆ ಬುದ್ಧಿ ಕಲಿಸಿತು. ಅದೇ ರೀತಿ ಲೇಬಗೇರಿ ಗ್ರಾಮಸ್ಥರು ಮುಳ್ಳಿನ ಮೇಲೆ ಬೀಳುವ ಮೂಲಕ ಗ್ರಾಮದಲ್ಲಿರೋ ದುಷ್ಟ ಶಕ್ತಿಗಳಿಗೆ ಬುದ್ಧಿ ಕಲಿಸುವ ಉದ್ದೇಶವಿದೆ. ಇದರ ಜೊತೆಗೆ ಗ್ರಾಮದಲ್ಲಿ ಮಳೆ ಬೆಳೆ ಸೇರಿದಂತೆ ಎಲ್ಲರೂ ಸುಖವಾಗಿರಲಿ ಅನ್ನೋ ಕಾರಣದಿಂದ ಈ ಆಚರಣೆ ನಡೆದುಕೊಂಡು ಬಂದಿದೆ. ಹಿಂದಿನ ಸಂಪ್ರದಾಯ ನಾಗರಿಕರಿಂದ ಬಂದಿದ್ದು. ಇದರಲ್ಲಿ ಅರಿಕೆ ಮುಖಾಂತರ ಈಗ ತಮಗೇನಾದರೂ ನಮ್ಮ ಮನೇಲಿ ಹಿಂಗಾಗಬೇಕು, ಐಶ್ವರ್ಯ ಅಂತಸ್ತು, ನಮ್ಮ ಊರಿನ ಒಂದು ಮಳೆ ಬೆಳೆಗೋಸ್ಕರ ಈ ಒಂದು ವರ್ಷದ ಸಂಪ್ರದಾಯನ ಮಾಡ್ಕೊಂಡು ಬಂದಿದ್ದೀವಿ. ಈ ರೀತಿ ಮಾಡಿದರೆ ವರ್ಷನ ಪೂರ್ಣ ನಾವು ಬೆಳೆ ಮಳೆ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಊರಿನ ಜನಕ್ಕೆಲ್ಲ ಆಯುಷ್ಯ ಆರೋಗ್ಯ ಎಲ್ಲ ಕೂಡ ಹೆಚ್ಚಿಸುತ್ತೆ. ಅದಕ್ಕೋಸ್ಕರ ನಾವು ವರ್ಷ ಇದೇ ರೀತಿ ಎಲ್ಲ ನಮ್ಮ ಹುಡುಗರೆಲ್ಲ ಸೇರಿ ಸಹಕಾರದಿಂದ ಒಂದು ಭಕ್ತಿಯಿಂದ ನಾವು ಈ ಮುಳ್ಳು ಅರಿಕೆಯನ್ನು ಮಾಡ್ತೀವಿ. ಇದರಿಂದ ನಮ್ಮ ಎಲ್ಲ ಆರೋಗ್ಯ ಎಲ್ಲ ಆಯುಷ್ಯ ಜಾಸ್ತಿ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೇವೆ. ಒಟ್ಟಾರೆ ಲೇಬಗೇರಿಯ ಮುಳ್ಳಿನ ಸೇವೆ ಪೌರಾಣಿಕ ಕಥೆಗೆ ತಳುಕು ಹಾಕಿಕೊಂಡಿದೆ. ಅದೇನೇ ಇದ್ರೂ ಇಂದಿಗೂ ಇದು ನಡೆದುಕೊಂಡು ಬಂದಿರೋದು ವಿಶೇಷವೇ ಸರಿ. ಲೇಬಗೇರಿಯ ಮಾರುತೇಶ್ವರ ಕಾರ್ತಿಕೋತ್ಸವದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಅವುಗಳಲ್ಲಿ ಪ್ರಮುಖವಾದದ್ದು ಅಂದ್ರೆ ಮುಳ್ಳ ಮೇಲೆ ಹಾರುವ ಸೇವೆ. ಏನಿದು ಸೇವೆ, ಏನೆಲ್ಲ ಇಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನೋದರ ಕುರಿತ ಚಿತ್ರಣ ಇಲ್ಲಿದೆ. ಹೀಗೆ ಮನೆಯ ಮಹಡಿ ಮೇಲಿಂದ ಮುಳ್ಳಿನ ಮೇಲೆ ಬೀಳುವ ಯುವಕರನ್ನ ನೋಡಿದ್ರೆ ದಂಗಾಗಬೇಕು. ಆದರೆ ಇದು ಲೇಬಗೇರಿ ಗ್ರಾಮದ ಜನತೆಗೆ ಕಾಮನ್. ಚಟ್ಟಿ ಅಮಾವಾಸ್ಯೆಯಾದ 5 ದಿನದ ನಂತರ ಮಾರುತೇಶ್ವರನ ಕಾರ್ತಿಕೋತ್ಸವ ನಡೆಯುತ್ತೆ. ಈ ವೇಳೆಯಲ್ಲಿ ಗ್ರಾಮದಲ್ಲಿ ಮುಳ್ಳು ಹಾರುವ ಸೇವೆ ನಡೆಯುತ್ತೆ. ಅಂದು ಮಧ್ಯಾಹ್ನ ಮಾರುತೇಶ್ವರನ ಪೂಜಾರಿ ಸೀಮೆ ಹನುಮಂತಪ್ಪನ ಗುಡಿಯ ಬಳಿ ತೆರಳಿ ಬರಿಗೈನಿಂದ ಮುಳ್ಳಿನ ಗಿಡವನ್ನ ಕೀಳ್ತಾರೆ. ನಂತರ ಗ್ರಾಮದ ಯುವಕರು ಕೂಡ ಅಲೆದಾಡಿ ಕಾರೆ ಮುಳ್ಳುಗಳನ್ನ ಒಂದೆಡೆ ಸಂಗ್ರಹಿಸುತ್ತಾರೆ. ಇದೆಲ್ಲ ಪೂಜಾರಿಯ ನೇತೃತ್ವದಲ್ಲಿ ನಡೆಯುತ್ತೆ. ಪೂಜಾರವನ್ನು ಕರ್ಕೊಂಡು ಮುಳ್ಳಿಗೆ ಹೋಗ್ತಾರೆ. ಕಾಡಲ್ಲಿ ಮುಳ್ಳಿಗೆ ತೆರಳ್ತಾರೆ. ಮುಳ್ಳಿಗೆ ಹೋದ ಮೇಲೆ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಅಂದರೆ ಯಾವುದೇ ಆಯುಧ ಉಪಯೋಗ ನಿಲ್ದಾನೆ ಬರೀ ಕಲ್ಲು ಕೈ ಇದರಿಂದನೇ ಗಿಡಗಳನ್ನು ಮುಳ್ಳಿನ ದೊಡ್ಡ ಕಾರಿ ಮುಳ್ಳನ್ನು ಕಿತ್ತುಕೊಂಡು ಒಂದು ಕಡೆ ಗುಡ್ಡೆ ಹಾಕ್ತಾರೆ. ಅದರಲ್ಲಿ ಜನ ಕುಪ್ಪಳಿಸಿ ಆಡ್ತಾರೆ. ಪಲ್ಲಕ್ಕಿಯಲ್ಲಿ ಮಾರುತೇಶ್ವರನ ಮೂರ್ತಿಯನ್ನ ತರಲಾಗುತ್ತೆ. ಡೊಳ್ಳು ಬಾಜಾ ಭಜಂತ್ರಿಗಳು ಮೇಳೈಸುತ್ತವೆ. ಮಕ್ಕಳು ಕೂಡ ಇದರಲ್ಲಿ ಪಾಲ್ಗೊಂಡಿರ್ತಾರೆ. ಮುಳ್ಳುಗಳೊಂದಿಗೆ ಗ್ರಾಮದೊಳಗೆ ಪ್ರವೇಶ ಮಾಡಲಾಗುತ್ತೆ. ಮುಳ್ಳುಗಳನ್ನ ಒಂದೆಡೆ ಗುಂಪು ಹಾಕ್ತಾರೆ. ಮುಳ್ಳಿಗೆ ಹಾಲನ್ನ ಎರಚ್ತಾರೆ. ಪೂಜಾರಿಯ ಅಪ್ಪಣೆಯಾಗುವುದಷ್ಟೇ ತಡ ಎಲ್ಲರೂ ನಾ ಮುಂದೆ ತಾ ಮುಂದೆ ಅಂತ ಮುಳ್ಳಿನ ರಾಶಿಯ ಮೇಲೆ ಬೀಳ್ತಾರೆ. ಇದು ಕಾಲಾಂತರ ಪಾರಂಪರಿಕವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಜಾತ್ರೆ. ಇದು ಹಿರಿಯರ ಕಾಲದಿಂದಲೂ ಅನಾದಿ ಕಾಲದಿಂದ ನಡ್ಕೊಂತ ಬಂದ ಜಾತ್ರೆ. ಇಲ್ಲಿ ಮುಳ್ಳು ಆಗ್ತಾವ, ಕಾರಿ ಮುಳ್ಳೆಲ್ಲ ಊರಿನ ನೀರಿನೊಳಗೆ ಆಡ್ದಂಗೆ ಆಗ್ತಾರೆ. ಹೂವಿನ ಒಂದು ಹಾಸಿಗೆ ಮೇಲೆ ಬಿದ್ದಂತ ಆಗ್ತದೆ. ಹುಡ್ರ ಯಾರಿಗೇನಾಗಲ್ಲ. ಪಾರಂಪರಿಕವಾಗಿ ಬಂದಂತ ಒಂದು ಜಾತ್ರೆ ಅದು. ಭಾರತೀಯ ಪರಂಪರೆಯಲ್ಲಿ ಹಬ್ಬ ಹರಿದಿನಗಳು ಭಿನ್ನವಾಗಿವೆ ಎನ್ನುವುದಕ್ಕೆ ಲೇಬಗೇರಿ ಈ ಮುಳ್ಳು ಸೇವೆ ಸಾಕ್ಷಿ. ಇಂದಿನ ಕಂಪ್ಯೂಟರ್ ಯುಗದಲ್ಲೂ ಇಂತಹ ಆಚರಣೆಗಳು ಕಾಣಸಿಗುತ್ತಿರುವುದು ವಿಶೇಷ ಅನಿಸಿದರೂ ವಿಚಿತ್ರ.
ದೊಡ್ಡೇಶ್ ಯಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ. ಮುಳ್ಳಿನ ಮೇಲೆ ಬಿದ್ದು ಗಾಯ ಮಾಡಿಕೊಂಡ್ರೂ ಏನು ತೊಂದರೆ ಆಗುವುದಿಲ್ಲ ಅನ್ನೋದು ಜನರ ನಂಬಿಕೆ. ಗ್ರಾಮಸ್ಥರು ಏನು ಹೇಳಿದ್ರು ಇದೊಂದು ರೀತಿಯಲ್ಲಿ ಮೂಢನಂಬಿಕೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.